ಇನ್ನು ನಿಖಿಲ್ ಕುಮಾರ್ಗೆ ಮಹಿಳಾ ಮತದಾರರ ಪ್ರಶ್ನೆ. ವೋಟ್ ಹಾಕಿಸಿಕೊಳ್ಳೋವರೆಗೆ ಮಾತ್ರ ಚೆನ್ನಾಗಿ ನೋಡ್ಕೊಳ್ತೀರಿ, ಗೆದ್ದ ಬಳಿಕ ನೀವು ನಮಗೆ ಒಳ್ಳೇದು ಮಾಡಬೇಕು. ಈಗ ಕೈ ಹಿಡಿದು ಕುಲುಕ್ತೀರಿ, ಆದರೆ ನಂತರ ನೀವು ಕಣ್ಣಿಗೂ ಕಾಣಿಸೋದಿಲ್ಲ. ಮತದಾರರಿಗೆ ಸಮಾಧಾನ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ. ಇದೇ ಸಂದರ್ಭದಲ್ಲಿ ಮಾತನಾಡಬೇಕಾದ್ರೆ, ನಾನು ನಿಮ್ಮ ಋಣವನ್ನ ತೀರಿಸಿಕೊಳ್ಳಲು ಬಂದಿದ್ದೇನೆ, ದಯವಿಟ್ಟು ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಖಿಲ್ ಈ ಸಂದರ್ಭದಲ್ಲಿ ಅವ್ರ ಜೊತೆ ಮಾತನಾಡ್ತಾ ಅಲ್ಲಿ ನೀವು ನೋಡ್ತಾ ಇದ್ರಿ. ನಿನ್ನೆ ಕೂಡ ಇದೇ ರೀತಿಯಾದಂಥ ದೃಶ್ಯಗಳು ಕಂಡು ಬಂದಿತ್ತು. ಅಲ್ಲೂ ಕೂಡ ಮಾತನಾಡಬೇಕಾದ್ರೆ ಸಾರಾ ಮಹೇಶ್ ಅವ್ರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಇವತ್ತು ಕೂಡ ಅದೇ ರೀತಿಯಾಗಿ ಮಹಿಳೆಯೊಬ್ಬರು ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ನಿಂತು ಮಾತನಾಡ್ತಿರೋದನ್ನು ನೋಡ್ತಾ ಇದ್ರಿ. ಅವರಿಗೆ ನಿಖಿಲ್ ತಿಳಿಸ್ತಾ ಇದ್ದಾರೆ, ನನಗೊಂದು ಅವಕಾಶ ಕೊಡಿ, ನಾನು ಕೂಡ ನಿಮ್ಮ ಸೇವೆಗೋಸ್ಕರ ಬಂದಿರೋದು. ಅದೇ ರೀತಿಯಾಗಿ ಅವರು ಪದೇ ಪದೇ ಹೇಳ್ತಿರ್ತಾರೆ, ಕೊನೆ ಉಸಿರಿರೋ ತನಕ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ. ಅದೇ ರೀತಿಯಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಮತದಾರರು ಹೇಳುವಂಥದ್ದು, ಪ್ರತಿ ಬಾರಿ ವೋಟ್ ಬರಬೇಕಾದ್ರೆ ನೀವು ಪ್ರತ್ಯಕ್ಷರಾಗ್ತೀರಿ, ನಂತರ ನಿಮ್ಮ ಅಡ್ರೆಸ್ ಇಟ್ಕೊಂಡು ಹುಡುಕ್ಬೇಕು ನಾವು, ಆ ರೀತಿಯಾಗಿ ಬೆಂಗಳೂರಲ್ಲೇ ಸೆಟ್ಲ್ ಆಗಿಬಿಡ್ತೀರಿ ಅಂತ ಅಲ್ಲಿ ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ವೋಟ್ ಹಾಕ್ಸ್ಕೊಳ್ಳೋವರೆಗೆ ನಮಸ್ಕಾರ ಹೊಡಿತೀರಿ, ನಂತರ ನಾವು ಹುಡುಕ್ಬೇಕು, ಗೆದ್ದ ಬಳಿಕವೂ ಕೂಡ ನಮಗೆ ಒಳ್ಳೇದು ಮಾಡಿ ಸರ್ ಅಂತ ಅಲ್ಲಿ ಹೇಳ್ತಾರೆ. ನಿಖಿಲ್ ಅದಕ್ಕೆ ಇಲ್ಲ, ಖಂಡಿತ ನಿಮಗೋಸ್ಕರ ನಾನು ವೋಟಿಂಗ್ ನಿಂತಿರೋದು, ನನಗೆ ಈ ಬಾರಿ ಆಶೀರ್ವಾದ ಮಾಡಿ ಅಂತ ಅವರು ಕೂಡ ಮಾತನಾಡ್ತಾ ಅಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮತದಾರರಿಗೆ ಸಮಾಧಾನ ಮಾಡಿದ್ದಾರೆ. ನಿನ್ನೆ ಕೂಡ ಇದೇ ರೀತಿಯಾಗಿ ಮಹಿಳೆಯೊಬ್ಬರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ರು. ಒಂದೇ ಒಂದು ಕಾರ್ಯಕ್ರಮ ಮಾಡಿಲ್ಲ ಸಾರಾ ಮಹೇಶ್ ಅವರು. ಸಚಿವರಾದ ಮೇಲಂತೂ ಅವ್ರ ಅಡ್ರೆಸ್ಸೇ ಸಿಕ್ತಿಲ್ಲ ನಮಗೆ, ಎಲ್ಲಿದ್ದಾರೆ ಏನು ಕತೆ ಅಂತ ಹುಡುಕ್ಬೇಕಾಗಿದೆ ಅಂತ. ಅದೇ ರೀತಿಯಾಗಿ ಇವತ್ತು ಕೂಡ ಮಹಿಳೆಯೊಬ್ಬರು ತರಾಟೆಗೆ ತೆಗೆದುಕೊಂಡ್ರು. ಇನ್ನು ನಿನ್ನೆ ರೇವಣ್ಣ ಅವರ ಕೈಯಲ್ಲಿ ನಿಂಬೆಹಣ್ಣು ಬೊಗೆಸೆ ತುಂಬ ಇತ್ತು. ಆದರೆ ಇವತ್ತು ನಿಖಿಲ್ ಅವರ ಕೈಯನ್ನು ನೀವು ಸ್ವಲ್ಪ ಗಮನಿಸಿದ್ರೆ ಅಲ್ಲೂ ಕೂಡ ನಿಂಬೆಹಣ್ಣು ಕಾಣ್ತಾ ಇದೆ. ಹಾಗಾಗಿ ರೇವಣ್ಣ ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ತಿಳಿಸಿದ್ದಾರೆ ಅಂತ ಕಾಣಿಸುತ್ತೆ, ಎಲ್ಲಿ ಓಡಾಡಬೇಕಾದ್ರೂ ಕೂಡ ಕೈಯಲ್ಲೊಂದು ನಿಂಬೆಹಣ್ಣು ಇರಲಿ ಅಂತ. ಈ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸದ್ಯಕ್ಕೆ ನೀವಲ್ಲಿ ಮಹಿಳೆಯ ಜೊತೆ ಮಾತನಾಡಬೇಕಾದ್ರೆ ಅವರ ಕೈಯನ್ನು ಗಮನಿಸಬಹುದು. ನಿಖಿಲ್ ಅವರ ಕೈಯಲ್ಲೂ ಕೂಡ ಒಂದು ನಿಂಬೆಹಣ್ಣಿದೆ. ನಿನ್ನೆ ಹಾಸನದಲ್ಲಿ ಸಭೆ ವೇಳೆ ವೇದಿಕೆಯಲ್ಲಿ ಏನು ಅವತ್ತು ಮಾತನಾಡಬೇಕಾದ್ರೆ, ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಅರಸೀಕೆರೆಯಲ್ಲಿ ಮಾತನಾಡಬೇಕಾದ್ರೆ ಅಲ್ಲೂ ಕೂಡ ಬೊಗಸೆ ತುಂಬ 5-6 ನಿಂಬೆಹಣ್ಣಿತ್ತು ಅವ್ರ ಕೈಯಲ್ಲಿ. ಇವತ್ತು ನಿಖಿಲ್ ಅವರ ಕೈಯಲ್ಲೂ ಕೂಡ ನಿಂಬೆಹಣ್ಣು ಕಾಣ್ತಾ ಇರೋದು. ಎಲ್ಲ ಒಂದು ಕಡೆ HD ರೇವಣ್ಣ ಇಂಪ್ಯಾಕ್ಟ್ ಎಲ್ಲ ಕಡೆ ಕುಟುಂಬಸ್ಥರ ಕೈಯಲ್ಲಿ ಕಾಣ್ತಾ ಇದೆ. ನೀವಲ್ಲಿ ನೋಡ್ಬೋದು, ಗಮನಿಸ್ಬೋದು, ಅವರ ಬಲಗೈಯಲ್ಲಿ ನಿಂಬೆಹಣ್ಣಿದೆ. ಹಾಗಾಗಿ ರೇವಣ್ಣ ಅವರು ತಿಳಿಸಿರ್ಬೋದು, ಈ ರೀತಿಯಾಗಿ ನಿಂಬೆಹಣ್ಣನ್ನು ಎಲ್ಲಿ ಹೋಗಬೇಕಾದ್ರೂ ಕೂಡ ಜೊತೆಯಲ್ಲೇ ತೆಗೆದುಕೊಂಡು ಹೋಗು, ಪ್ರಚಾರ ಮಾಡಬೇಕಾದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿರ್ಬೋದು, ಏನೋ ಗೊತ್ತಿಲ್ಲ. ಆದರೆ ಈಗ ಕುಟುಂಬದವರ ಬಹುತೇಕರ ಕೈಯಲ್ಲಿ ಈಗ ನಿಂಬೆಹಣ್ಣು ಪ್ರತ್ಯಕ್ಷವಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತುಗೂರು ಗ್ರಾಮದಲ್ಲಿ ನಡೆದಂತಹ ಪ್ರಚಾರ ಇದು. ಮಹಿಳೆ ಅಲ್ಲಿ ಕೆಲವೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರ ಕೈಯಲ್ಲಿ ನಿಂಬೆಹಣ್ಣಿದ್ದದನ್ನು ನೋಡ್ತಾ ಇದ್ರಿ. ಆ ಮೂಲಕ ಈಗ ಸಂಪೂರ್ಣವಾಗಿ ಕುಟುಂಬದ ಎಲ್ಲರಿಗೂ ಕೂಡ ನಿಂಬೆಹಣ್ಣಿದ್ರೆ ಒಳ್ಳೆಯದು ಅಂತ HD ರೇವಣ್ಣ ಹೇಳಿದ್ದಾರೆ ಅನ್ನೋ ಗೊತ್ತಿಲ್ಲ. ಈಗ ನಿಖಿಲ್ ಅವರು ಕೂಡ ಎಲ್ಲಿ ಹೋದ್ರೂ ಕೂಡ ಅವರ ಕೈಯಲ್ಲಿ ಒಂದು ನಿಂಬೆಹಣ್ಣಿರುತ್ತೆ. ಹಾಗಾಗಿ ಈ ಬಾರಿ ಗೆಲುವು ನಮ್ದಾಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪೂಜೆಗಳಾಗಿದೆ, ಒಂದಷ್ಟು ಸಂಪ್ರದಾಯಗಳನ್ನು, ಒಂದಷ್ಟು ನಂಬಿಕೆಗಳನ್ನು JDSನ ನಾಯಕರು, ಅದರಲ್ಲೂ ಎಸ್ಪೆಷಲಿ HD ರೇವಣ್ಣ ಅವರು ನಂಬ್ತಾರೆ. ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುನಿಲ್, ಇದೀಗ ಒಂದ್ ಕಡೆ ಇವತ್ತು ಭತ್ತದ ನಾಟಿ ಆಗಿದೆ, ತಂದೆಯ ಹಾದಿಯಲ್ಲೇ ಸಾಕ್ತಿದ್ದಾರೆ. ಇನ್ನೊಂದ್ ಕಡೆ ನಿಂಬೆಹಣ್ಣನ್ನು ಕೂಡ ನೋಡ್ತಾ ಇದ್ದೀವಿ, ದೊಡ್ಡಪ್ಪನವರ ಮಾತನ್ನು ಕೂಡ ಪಾಲಿಸ್ತಿದ್ದಾರೆ ಅಂತ ಇಬ್ಬರದ್ದು ಕೂಡ. ಖಂಡಿತ ವಿನಾಶ್, ನಿಖಿಲ್ ಕುಮಾರಸ್ವಾಮಿ ಬರದ ಪ್ರಚಾರವನ್ನ ಮದ್ದೂರು ಕ್ಷೇತ್ರದಲ್ಲಿ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಸಾಕಷ್ಟು ಗ್ರಾಮಗಳಿಗೆ ತೆರಳುವಂತ ವೇಳೆಯಲ್ಲಿ ಅಲ್ಲಿದ್ದಂತ ಮಹಿಳೆಯರು ಮೊದಲಾಗಿ ಒಂದ್ ರೀತಿ ಅವ್ರಿಗೆ ಕರೆದು ಸಖತ್ತು ಆಕ್ರೋಶ ಕೂಡ ವ್ಯಕ್ತಪಡುತ್ತೆ. ಯಾಕಂದ್ರೆ ನೀವು ಬರೇ ಓಟ್ ಹಾಕ್ಸ್ಕೊಂಡವ್ರಿಗೆ ಮಾತ್ರ ಬರ್ತೀರಾ, ಅದಾದ್ಮೇಲೆ ಬರಲ್ಲ ಅನ್ನೋ ಮಾತುಗಳು ಹೇಳ್ತಾರೆ. ಅದಾದ ಕೂಡಲೇ ನಿಖಿಲ್ ಕುಮಾರಸ್ವಾಮಿ ನೇರವಾಗಿ ಇಲ್ದವರಿಗೆ ಸಮಾಧಾನ ಮಾಡುವ ಒಂದು ಕಾರ್ಯಕ್ಕೂ ಮುಂದಾಗ್ತಾರೆ. ಜೊತೆಗೆ ಒಂದು ಓರ್ವ ಮಹಿಳೆ ಕೂಡ, ಒಂದು ಅಲಗತ್ತೂರು ಗ್ರಾಮದಲ್ಲಿ ಮಹಿಳೆ ಸಾಕಷ್ಟು ಕಣ್ಣೀರು ಹಾಕೊಂಡು ನಮಗೆ ಕೆಲಸಗಳಾಗ್ತಾ ಇಲ್ಲ ಅಂತ ಸಾಕಷ್ಟು ಭಾವುಕರಾಗ್ತಾರೆ. ಅದಾದ ನಂತರ ನಿಖಿಲ್ ಕುಮಾರಸ್ವಾಮಿ ನಾನು ಇರ್ತೀನಿ ನಿಮ್ ಜೊತೆ ಅಂತ ಹೇಳಿ ಅವ್ರ ಕಣ್ಣೀರು ಹೊಡ್ಸೋಕ್ ಮುಂದಾಗೋದು ಕೂಡ ಒಂದು ದೃಶ್ಯ ಕಂಡು ಬರುತ್ತೆ. ಅದಾದ ನಂತರದಲ್ಲಿ ನಿನ್ನೆ ಸಾರಾ ಮಹೇಶ್ ಅವರು ಹೋಗುವಂತ ಸಂದರ್ಭದಲ್ಲಿ ನೀವು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಸುನೀತಾ ಎಂಬ ಮಹಿಳೆ ಕೂಡ ಕೇರ್ ಆಗಿದ್ದು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಇವತ್ತು ಕೂಡ ನಿಖಿಲ್ ಕುಮಾರಸ್ವಾಮಿ ಬಂದಂತ ಸಂದರ್ಭದಲ್ಲಿ ಪ್ರಚಾರಕ್ಕೆ ನೀವು ಓಟ್ ಹಾಕ್ಸ್ಕೊಳಕ್ಕೆ ಬರ್ತೀರಾ, ಅದಾದ್ಮೇಲೆ ಬರಲ್ಲ ಅಂತ ಹೇಳಿ ಅಲ್ಲಿದ್ದಂತ ಸಾರ್ವಜನಿಕರು ಸಾಕಷ್ಟು ಒಂದ್ ರೀತಿ ಆಕ್ರೋಶಕ್ಕೆ ಒಳಗಾಗಿ ನಿಖಿಲ್ ಕುಮಾರಸ್ವಾಮಿ ಜೊತೆ ವಾಗ್ವಾದ ಮಾಡಿದಂತು ಅದನ್ನ ನಾವು ಗಮನಿಸಿದ್ವಿ ಇವತ್ತು. ಇನ್ನು ನಿಖಿಲ್ ಕುಮಾರಸ್ವಾಮಿ ಇವತ್ತು ನಿಂಬೆಹಣ್ಣು ಹಿಡ್ಕೊಂಡು ನಿನ್ನೆಯಿಂದಲೂ ಕೂಡ ಓಡಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ದೇವೇಗೌಡರ ಕುಟುಂಬ ಅಂದ ಕೂಡಲೇ ಅವಿನಾಶ್ ಸಾಕಷ್ಟು ದೈವದ ಮೇಲೆ ಭಕ್ತಿ ಇರುತ್ತೆ. ಹಾಗಾಗಿ ರೇವಣ್ಣ ಅವರು, ಅದರಲ್ಲೂ ಮುಖ್ಯವಾಗಿ ರೇವಣ್ಣ ಅವರು, ಇಡೀ ಒಂದು ದೇವೇಗೌಡರ ಕುಟುಂಬದಲ್ಲಿ ದೈವದ ಒಂದು ಪೂಜೆ ಯಾವುದೇ ಇದ್ರೂ ಅವರ ಒಂದು ಮುಂದಾಳತ್ವದಲ್ಲಿ ನಡೆಯುತ್ತೆ. ಅದೇ ರೀತಿಯಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿನ್ನೆಯಿಂದಲೂ ನಿಂಬೆಹಣ್ಣು ಹಿಡ್ಕೊಂಡು ನೋಡ್ತಾ ಇದ್ದಾರೆ ನಾವು. ರೇವಣ್ಣರ ಒಂದು ಸಲಹೆಯಂತೆ ಯಾವುದೇ ರೀತಿಯಾಗಿ ಒಂದು ಬೇರೆ ದುಷ್ಟ ಶಕ್ತಿಗಳ ತೊಂದರೆ ಆಗ್ಬಾರ್ದು, ಪ್ರಭಾವ ಬೀರಬಾರ್ದು ಅಂತೇಳಿ ದೊಡ್ಡಪ್ಪರ ಒಂದು ಸೂಚನೆ ಮೇರೆಗೆ ನಿಂಬೆಹಣ್ಣು ಹಿಡ್ಕೊಂಡು ಓಡಾಡ್ತಿದ್ದಾರೆ ಪ್ರಚಾರಕ್ಕೆ ಅನ್ನೋದು ಮಾತುಗಳು ಸಹ ಕೇಳಿ ಬರ್ತಾ ಇರೋದು. ಯಾಕಂದ್ರೆ ರೇವಣ್ಣ ಹೆಚ್ಚಾಗಿ ದೈವದ ಶಕ್ತಿ ಕೂಡ
ನಂಬ್ತಾರೆ. ಅವರು ಕೂಡ ಎಲ್ಲೇ ಹೊರಗಡೆ ಹೋದ್ರು ನಿಂಬೆಹಣ್ಣು ಇಟ್ಕೊಂಡು ಪೂಜೆ ಹಾಕೋದು, ನಿಂಬೆಹಣ್ಣು ಇಟ್ಕೊಂಡು ಓಡಾಡೋದು ಸಾಕಷ್ಟು ನಾವು ಕೂಡ ನೋಡಿದ್ವಿ. ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕೂಡ ನಿಂಬೆಹಣ್ಣು ಇಟ್ಕೊಂಡು ಪ್ರಚಾರಕ್ಕೆ ಬಂದಿರುವಂತದ್ದು ಸಾಕಷ್ಟು ಕುತೂಹಲ ಎಡೆ ಮಾಡ್ಕೊಟ್ಟಿದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಗೆಲುವಿಗಾಗಿ ನಿಖಿಲ್ ಕುಮಾರಸ್ವಾಮಿ ಸಾಕಷ್ಟು ಒಂದ್ ರೀತಿ ಎಲ್ಲಾ ರೀತಿಯಾದ ದೈವದ ಮೊರೆ ಹೋಗ್ತಾ ಇದಾರೆ. ನಿಖಿಲ್ ಕುಮಾರಸ್ವಾಮಿ ಆಗ್ಬೋದು, ಮತ್ತೆ ಅವ್ರ ತಂದೆ ತಾಯಿಗಳು ಕೂಡ ಹೋಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಒಂದ್ ಕಡೆ ಸುಮಲತಾ ಅವರು ಕೂಡ ನಿನ್ನೆ ಒಂದು ಗಣಪತಿ ಹೋಮ ಮಾಡ್ತಿದ್ರು, ಯಾವುದೇ ರೀತಿಯಾಗಿ ವಿಘ್ನ ಬರಬಾರ್ದು ಅಂತ ಹೇಳಿ ಅವರ ಒಂದು ಮಂಡ್ಯದ ಬಾಡಿಗೆ ನಿವಾಸದಲ್ಲಿ ಮಾಡಿದ್ರು. ಅದರ ಬೆನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಗ ಆ ನಿಂಬೆಹಣ್ಣೆಲ್ಲ ಇಟ್ಕೊಂಡು ಓಡಾಡ್ತಾ ನೋಡ್ತಾ ಇದ್ರೆ ಯಾವುದೇ ರೀತಿಯಾಗಿ ದುಷ್ಟ ಶಕ್ತಿಗಳ ಪ್ರಭಾವ ಬೀರಬಾರ್ದು, ಗೆಲುವಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಸಾಕಷ್ಟು ದೈವದ ಮೊರೆ ಹೋಗಿರೋದು. ಮತ್ತೆ ಅವರ ನೋಡ್ತಾ ಇದ್ರೆ ಅವ್ರ ದೊಡ್ಡಪ್ಪ ರೇವಣ್ಣ ಅವರ ಸೂಚನೆಯಂತೆ ನಿಂಬೆಹಣ್ಣು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ನಿನ್ನೆಯಿಂದಲೂ ಕೂಡ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ, ಜನರ ಬಳಿ ಹೋದಂತ ಸಂದರ್ಭದಲ್ಲಿ ಆ ಒಂದು ನಿಂಬೆಹಣ್ಣು ಇಟ್ಕೊಂಡೇ ಹೋಗಿ ಅವ್ರ ಜೊತೆ ಮಾತಾಡ್ತಾರೆ. ಮತ್ತೆ ಪ್ರತಿಯೊಂದು ಗ್ರಾಮಗಳಿಗೆ ಹೋದ ನಂತರ ಸಂದರ್ಭದಲ್ಲೂ ಹೆಚ್ಚಾಗಿ ದೇವಸ್ಥಾನಗಳು ಅಂದ್ರೆ ಟೆಂಪಲ್ ರನ್ ಕೂಡ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಯಾವುದೇ ರೀತಿಯಾಗಿ ದೈವಕ್ಕೆ ಹೆಚ್ಚು ಬೆಲೆ ಕೊಡುವಂತ ದೇವೇಗೌಡರ ಕುಟುಂಬದಲ್ಲಿ ದೈವಶಕ್ತಿ ಹೆಚ್ಚಾಗಿ ಅವ್ರು ನಂಬ್ತಾರೆ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಆ ಚುನಾವಣೆಯಲ್ಲಿ ಯಾವುದೇ ರೀತಿಯಾಗಿ ಬೇರೆ ರೀತಿಯ ದುಷ್ಟಶಕ್ತಿಗಳ ತೊಂದರೆ ಆಗ್ಲೇಬಾರ್ದು ಅನ್ನೋ ವಿಚಾರ. ಯಾಕಂದ್ರೆ ಮಂಡ್ಯ ಅಂತ ಬಂದ ಕೂಡಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೆಕ್ಸ್ಟ್ ಫೈಟ್ ಇದೆ. ಸುಮಲತಾ ಅವರ ಅನುಕಂಪದ ಅಲೆ ಕೂಡ ದೊಡ್ಡ ಮಟ್ಟದಲ್ಲಿದೆ. ಮತ್ತೆ ಅವರು ಸೇರಿ ಅವರ ಅಭಿಮಾನಿಗಳು ಒಂದು ದೊಡ್ಡ ಮಟ್ಟದ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಿಖಿಲ್ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಒಂದು ರೀತಿ ದೈವದ ಮೊರೆ ಹೆಚ್ಚಾಗಿ ಹೋಗ್ತಿದ್ದಾರೆ. ಅದೇ ರೀತಿಯಾಗಿ ಅವರ ಸೂಚನೆಯಂತೆ ನಿಖಿಲ್ ಕುಮಾರಸ್ವಾಮಿಗೂ ರೀತಿ ಒಂದು ನಿಂಬೆಹಣ್ಣು ಹಿಡ್ಕೊಂಡು ಓಡಾಡ್ತಿರೋ ಸಾಕಷ್ಟು ಗಮನ ಸೆಳೀತಾ ಇರೋದು, ಮತ್ತೆ ಕುತೂಹಲ ಕೂಡ ಮೂಡಿಸಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸುನಿಲ್.